ಎಸ್. ಈಗ ಲಾಸ್ಟಿಗೆ ಇಷ್ಟೆಲ್ಲ ಕಾಮಿಡಿ ಮಾಡ್ತೀರಿ, ಪಪ್ಪಿ ಅನ್ನೋವಂಥದ್ದು ಬಿಟ್ಟು ಹೋಗುವಾಗ ಭಾಳ ಫೀಲ್ ಆಕತ್ತಲ್ಲ ನಿನಗೆ. ಸೊ ಈಗ ಚಾರ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು ರಕ್ಷಿತ್ ಶೆಟ್ಟಿ ಅವ್ರದ್ದು, ಅದು ಕೂಡ ನಾಯಿ ಜೊತೆಗಿನ ಅಟ್ಯಾಚ್ಮೆಂಟ್ ಬಗ್ಗೆ ಇತ್ತು, ಹೌದಾ? ಸೊ ಹಾಗೆ ಇನ್ನು ಕೆಲವು ಸಿನಿಮಾ ಬಂದಿರ್ತವೆ. ನಿನ್ಗೆ ಯಾವ ಸಿನಿಮಾ ಇದನ್ನ ಪಾತ್ರ ಮಾಡೋವಾಗ ಇನ್ಸ್ಪಿರೇಷನ್ ಆಯ್ತು ಅಂತ? ನಮಗೆ ತುಂಬಾ ಫೇಲ್ ಆಗ್ಬಿಟ್ಟಿತ್ತು. ಹೌದಾ? ಇದನ್ನ ಒಯ್ದು ಹೋಗೋ ಮುಂದೆ ಹೆಂಗ ಅನ್ಸುತ್ತೆ? ತುಂಬಾ ಫೇಲ್ ಆಗಿ ಹಳಕತ್ತಿದ್ದೆ. ಹಳಕತ್ಬಿಟ್ಟಿದೆ. ಯಾಕೆ ಅಷ್ಟೊಂದು ಬೇಜಾರಾಗಿತ್ತು? ನೀವು ಮತ್ತೆ ಬಿಟ್ಟು ಹೊಂಟತ್ತಲ್ರಿ. ಎಷ್ಟು ದಿನ ಅದ್ರ ಜೊತೆಗೆ ಯಾಕೆ ಮಾಡಿದ್ವಿ? ಒಂದು 15 ದಿವಸ ಮಾಡಿರಿ. ಪ್ರಾಣಿ ಪಕ್ಷಿ ಅಂದ್ರೆ ನಿಮ್ಗೆ ಇಷ್ಟನಾ? ಊರಲ್ಲೆಲ್ಲ ಏನ್ ಮಾಡ್ತೀರಿ ಸ್ಕೂಲೆಲ್ಲ ಇಲ್ದ ಟೈಮಲ್ಲಿ ಅಂತ? ನಮ್ಮ ಮನೇಲಿ ಇದು ನಾಯಿ ಇತ್ತು, ಅದ್ರ ಜೊತೆ ಎಲ್ಲ ಆಟ ಆಡ್ತಿದ್ವಿ, ಅದ್ರ ಜೊತೆ ಇತ್ತು. ಹಂಗೆ ಫಸ್ಟು ಪಾರಿವಾಳ ಇದ್ವು, ಪಾರಿವಾಳನ 2 ಇದ್ವು. ಅಂದರೆ ನಾಯಿ ಪಾರಿವಾಳ ಎಲ್ಲ ಬಿಡ್ತಿದ್ವಿ ನಾವು. ನಾಯಿ ಏನು ತಿಂತಿರ್ಲಿಲ್ಲ, ಎಲ್ಲ ಚೆನ್ನಾಗಿ ಆಟ ಆಡಿಸ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಓಕೆ. ನೀವೇನೇನು ಮಾಡ್ತಿದ್ವಿ ಊರಲ್ಲಿ ಸ್ಕೂಲಲ್ಲಿ ಇಲ್ದಾಗ? ನಾವು ಹೊಲ್ದಾಗ ಹೊಡ್ತಿದ್ರಿ. ಹೊಲ್ದಾಗ ಕುರಿಯಕ್ಕ ದಂದಕ್ಕ. ಏನು ಕೆಲಸ ಮಾಡ್ತೀವಿ? ಶಾಣೆ ತುಂಬೋದು, ದನಕ್ಕೆ ನೀರು ಕುಡ್ಸೋದು, ಮೇವು ಹಾಕೋದು, ಬರೋದು. ಈಗ ಹೀರೋ ಆಗ್ಬಿಟ್ಟಿದ್ದೀರಿ ನೀವಿಬ್ರು ಅಲ್ವಾ? ಹೆಂಗ ಅನಿಸ್ತಿದೆ? ಹೆಂಗ ಅನಿಸ್ತೈತೋ? ಈಗೆಲ್ಲ ಬೆಂಗಳೂರಿಗೆ ಬಂದಿರಿ, ಎಲ್ಲಾರು ನಿಮ್ಗೆ ಗುರ್ತಿಡ್ಯಾಕತ್ತಾರ, ಹೌದಲ್ಲ? ನಮಗೆ ತುಂಬಾ ಖುಷಿ ಆಗೈತ್ರಿ. ನಾವು ನಮ್ಮ ಊರಾಗ ಎಲ್ಲಾರು ಕೇಳಕತ್ತುಟ್ರಂತೆ, ನೀನೇನು ಹೋಗ್ರೆ ಬರೀ ಹೇಳಕ ಬಿಟ್ಟದ್ರಾಗ ಅಂತ ಅನ್ನಕತ್ತುಟ್ಟಾರಿ. ಹೌದಾ? ಸರಿ. ಈಗ ಯಾವತ್ತಾರು ನೀವು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ರ? ಫಸ್ಟ್ ಡೇ ಫಸ್ಟ್ ಶೋ ಹೋಗೋದು, ಅಥವಾ ಯಾವ ಸಿನಿಮಾ ಹೀರೋಗಳದ್ದು ನೀವು ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿದ್ದೀರಿ ಸಿನಿಮಾ ನೋಡುವಾಗ ಅಲ್ಲಿ ಊರಾಗಿದ್ದಾಗ ಅಂತ? ಇದ ಫಸ್ಟ್ ರೀ. ನಾವು ಫಿಲ್ಮ್ ಮಾಡಿದ್ದ ಥಿಯೇಟರ್ಗೆ ಹೋಗಿ ನೋಡೋದು ಇದ ಫಸ್ಟ್ ರೀ. ಊರಲ್ಲಿ ಥಿಯೇಟರ್ಗೆಲ್ಲ ಹೋಗಿದ್ರೆ ಹೋಗಿಲ್ವಾ? ಯಾವಾಗ ಹೋಗಿಲ್ವಾ? ನಾವು ಹೋಗಿದ್ದೆ. ಯಾವ ಸಿನಿಮಾಗೆ ಹೋಗಿದ್ದು? ಕಾಟೇರ. ಅದೇ. ಯಾರು ನಿಮ್ ಫೇವರೇಟ್ ಹೀರೋ? ದರ್ಶನ್ ಸರ್. ಹೌದಾ? ಇಷ್ಟನಾ ದರ್ಶನ್ ಅವರು? ಹಾಂ ಸರ್. ನಮ್ ದರ್ಶನ್ ಸರ್, ಅಪ್ಪು ಬಾಸ್ ಸರ್. ಡೈಲಾಗ್ ಯಾವ್ದಾರು ಹೇಳ್ತೀಯಾ? ಹೇಳ. ಏ ಕ್ಯಾಟ್ ಬರೀಸ್, ಆನೆ ನಡೆದಿದ್ದೆ ದಾರಿ, ದಮ್ಮಿದ್ರೆ ಕಟ್ಟಾಕ್ರ ನೋಡೋಣ. ನೀನ್ ಯಾರು ನಿಮ್ ಫೇವರೇಟ್? ಧ್ರುವ ಸರ್, ಅಪ್ಪು ಬಾಸ್ ಸರ್. ಮೊನ್ನೆ ಧ್ರುವ ಅವ್ರು ಬಂದಿದ್ರಲ್ಲ? ಬಂದಿದ್ರಿ. ಖುಷಿ ಆಯ್ತಾ? ನಮಗೆ ತುಂಬಾ ಖುಷಿ ಆಗ್ತದೆ. ರೊಕ್ಕ ಪಾರಿವಾಳ ಮಾರದ ರೊಕ್ಕ ತಗೋನದ ಅನ್ನಕತ್ತೊಟ್ಟಾರಿ. ಹೌದಾ? ಏನಂದ್ರೆ? ಪಾರಿವಾಳ ಮಾರದ ರೊಕ್ಕ ತಗೋನದ ಅನ್ನಕತ್ತೊಟ್ಟಾರಿ ಅವ್ರು. ಪಿಕ್ಚರ್ ನೋಡ್ಯಾರ ಅವ್ರು? ನೋಡ್ಯಾರಿ. ನಿನಗೇನ್ ಹೇಳಿದ್ರು ಮತ್ತೆ ಬೇರೆ ಏನಿಲ್ಲರಿ? ಹೌದಾ? ಓಕೆ. ಟೋಟಲ್ ಈಗ ಸಿನಿಮಾ ಬರಾಕತೈತಿ. ಫಸ್ಟ್ ಸಿನಿಮಾ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಕತ್ತೀರಿ. ಸೊ ಏನ್ ಹೇಳ್ತೀರಿ? ದಯವಿಟ್ಟು ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕತಿ, ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ರಿ. ಓಕೆ. ಇದೆಲ್ಲದ್ರ ಜೊತೆಗೆ ಮನೆಯಲ್ಲಿ 70 ಜನ ಇದೀರಿ ಅಂತ. ಎಷ್ಟು ಜನ ಇದೀರಿ ನೀವು ಟೋಟಲ್? ನೀನು 11ನೇ ಮಗ ಅಂತ, ಅದು ಹೌದಾ? ಎಷ್ಟು ಜನ ಇದ್ರಿ ಮನೆಯಲ್ಲಿ? ನಿನ್ ಸಿನಿಮಾಗೆ ಚಾನ್ಸ್ ತಗೋಬೇಕಾದ್ರೆ ಎಷ್ಟು ಒಪ್ಸೋಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಿದ್ರಿ ಡೈರೆಕ್ಟರ್ ಅಂತ? ಅವರು ತುಂಬಾ ಕಷ್ಟಪಟ್ಟಾರಿ. ನಮ್ಮ ಊರಿಗೆ ಬಂದು ನಮ್ಮ ಮನೆಯವ್ರಿಗೆಲ್ಲ ಡೈಲಾಗ್ ಒಪ್ಪಿಸಿ ಬಂದಾರಿ. ಎಷ್ಟು ಜನ ಇದ್ರಿ ಮನೆಯಲ್ಲಿ? ನಾವೊಂದು 100 ಜನ ಇದ್ರಿ. 100 ಜನ? ಯಾವ ಊರು ಎಕ್ಸಾಕ್ಟ್ ಆಗಿ? ಆಲ್ವರ್ತಿ. ನೀನು ಎಷ್ಟನೇ ಮಗ ಮನೆಗೆ? ನಾನು 11ನೇ ಮಗ. ಸರಿ. ಏನ್ ಹೇಳಿದ್ರು ಮನೆಯವ್ರು ಎಲ್ಲಾರು? ಈಗ ನಿನ್ನ ಟ್ರೈಲರ್ನಾಗ ನೋಡಿ ಏನ್ ಹೇಳಿದ್ರು? ಹೋಗಂದವ್ರು ಯಾರು, ಬ್ಯಾಡ್ ಅಂದವ್ರು ಯಾರು ಮನ್ಯಾಗೆಲ್ಲ ಅಂತ? ಎಲ್ಲಾರು ಬ್ಯಾಡ ಅನ್ನಕತ್ತಿದ್ರು. ಲಾಸ್ಟಿಗೆ ಇವ್ರು ಡೈರೆಕ್ಟರ್ ಸರ್ ನಮ್ಮ ಊರಿಗೆ ಬಂದು ಡೈಲಾಗ್ ಎಲ್ಲ ಹೇಳಿಂದ ವಾಪಸ್ ಬಂದಾರ. ಅವಾಗ ಕರ್ಕೊಂಡವ್ರಿ ಅಂತ ಅನ್ನಕತ್ತಾರ. ಅಯ್ಯೋ ಫುಲ್ ಫೇಮಸ್ ರೀ. ಆಟೋಗ್ರಾಫ್ ಹಾಕನ್ನಕತ್ತಾರ. ಹಿಂಗ ಎದಿ ಕೊಡಕ್ ಬರ್ತಾರಿ, ಹಿಂಗ ಎದಿ ಕೊಡಕ್ ಬರ್ತಾರ. ನಮಗ ಆಟೋಗ್ರಾಫ್ ಹಾಕಕ್ ಬರಲ್ಲ ಹೋಮ್ರಿ, ನೀವು ನಂಗ ಎದಿ ಕೊಡಕ ಬರ್ತಿರಲ್ಲ ಅಂತ ಅಂತೀರಿ. ಯಾರ್ದಾರ ನೀನ್ ಆಟೋಗ್ರಾಫ್ ಹಾಕಿಸ್ಕೊಳಕ್ ಹೋಗಿದ್ದೆ? ಯಾರ ಹೀರೋ ಬಂದಾಗ ನೋಡಕ್ ಹೋಗಿದ್ದು? ಅಲ್ಲೋ ಯಾವ್ದಾರ ಸಿನಿಮಾ ಮಾಡೋದು, ಊರಿಗೆ ಬಂದವರು ಹೀರೋ ಬಂದಾರಂತಲೇ ಅಂದಾಗ ಹೋಗಿದ್ದು ಅಂತವೇನ್ರ ನೆನಪಾಕಾವಿಲ್ಲ ನಿಮ್ ಊರಾಗ? ಯಾರು ಬಂದಾಗ ಹೋಗಿರಿ? ಅವ್ರ ಹೆಸರು ಅವಾಗ ಅವ್ರ ಬರ್ತಡೇ ದಿವಸ ಇದ್ದಾಗ, ಅವ್ರ ಬರ್ತಡೇ ಇತ್ತು ಅವತ್ತು ನಮ್ಮ ಊರಿಗೆ ಬಂದಿದ್ರು. ಅವ್ರ ಹೆಸರು ಗೊತ್ತಿಲ್ಲ.